ಆಗಮಗಳ ಗ್ರಾಮದಲ್ಲಿ ಈ ದಿನ ಒಂದು ಮಲ್ನಾಯಕಹಳ್ಳಿ ರಸ್ತೆಯಿಂದ ನಮ್ಮ ಕೆಬೈಪಲ್ಲಿ ರಸ್ತೆ, ಈ ರಸ್ತೆಯ ಉದ್ಲಿ ಪೂಜೆ ಉದ್ಘಾಟನೆಗೆ ಆಗಮಿಸಿರುವಂತ ನಿಮ್ಮ ನೆಚ್ಚಿನ ನಾಯಕರು ವಿಧಾನಸೌಧದಲ್ಲಿ ಅಪೋಸಿಷನ್ ಅಲ್ಲಿ ಇದ್ರೂ ಕೂಡ ಅವರ ಜೊತೆ ನಮ್ಮ ಮುಳಬಾಗಿಲು ತಾಲೂಕಿನ ವಿಷಯವನ್ನ ಪ್ರತಿ ಅಧಿವೇಶನದಲ್ಲೂ ಅವರು ಎತ್ತಾರೆ. ಪ್ರತಿ ಅಧಿವೇಶನದಲ್ಲೂ ಎತ್ತಿ ಯಾವುದೋ ಒಂದು ಅನುಕೂಲ ಮಾಡ್ಕೊಳ್ಳಕ್ಕೆ ನಮ್ಮ ತಾಲೂಕಲ್ಲಿರೋ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ಪ್ರತಿ ಅಧಿವೇಶನದಲ್ಲಿ ಎತ್ತಾ ಇರೋ ಏಕೈಕ ನಮ್ಮ ಶಾಸಕರು ಅಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಈ ದಿನ ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಅಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಆಫೀಸ್ಗಳಲ್ಲಿ ನೋಡ್ಕೊಂಡು ವಿಧಾನಸೌಧದಲ್ಲಿ ಯಾವ ಮಂತ್ರಿಗಳನ್ನ ಮೀಟ್ ಮಾಡ್ಬೇಕು, ಅಪೋಸಿಷನ್ ಅಲ್ಲಿ ಇದ್ರು ಕೂಡ ಅವ್ರನ್ನೆಲ್ಲ ಮೀಟ್ ಮಾಡಿ ಏನೋ ಅಷ್ಟೋ ಇಷ್ಟೋ ತಂದು ಹಾಕ್ತಾನೆ ಇದ್ದಾರೆ. ಮೊಟ್ಟ ಮೊದಲಾಗಿ ಅವ್ರಿಗೊಂದು ಅಭಿನಂದನೆ ಮಾಡ್ಬೇಕು ನಾನು. ನಮ್ಮ ಮುಳಬಾಗಿಲು ಕೆಬೈಪಲ್ಲಿ ರಸ್ತೆ ಅವರೇ ಬಂದು ಎಲೆಕ್ಷನ್ ನಿಂತಾಗ ಆ ರಸ್ತೆ ಆಗುತ್ತೆ ಏನಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವ್ರು ಎಷ್ಟು ಆಕ್ಸಿಡೆಂಟ್ಗಳಾಗಿತ್ತು, ಎಷ್ಟು ಜನ ಬಿದ್ದಿದ್ರು. ಮುಳಬಾಗಿಲು ಬೈಪಾಸ್ ಇಂದ ಹಿಡಿದು ಆಲಂಗೂರ್ ಕ್ರಾಸ್ ವರೆಗೂ ಆ ರಸ್ತೆ ಅಷ್ಟಾದಿಗೆಟ್ಟಿತ್ತು. ಅದನ್ನ ನಾನು ಸುಮಾರು ಸತಿ ನಾವೆಲ್ಲ ನಮ್ಮ ರಸ್ತೆಯವರೆಲ್ಲ ನಮ್ಮ ನಾಯಕರೆಲ್ಲ ಅವ್ರನ್ನ ಕೇಳ್ಕೊಂಡಾಗ ಒಂದೇ ಸತಿ 12 ಕೋಟಿ ಬಿಡುಗಡೆ ಮಾಡಿಕೊಟ್ರು. 12 ಕೋಟಿಯಲ್ಲಿ ಮುಳಬಾಗಿಲಿಂದ ಆಲಂಗೂರ್ ಕ್ರಾಸ್ ವರೆಗೂ ಫಸ್ಟ್ ಕ್ಲಾಸ್ ರಸ್ತೆ. ಇವತ್ತಿಗೂ ಇನ್ನ ಒಂದು 10 ವರ್ಷ ಆದ್ರೂ ಏನು ಆಗಲ್ಲ ಅಂತ ರಸ್ತೆ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಪಿಜಗೊಂಡಳ್ಳಿ ಪಂಚಾಯತಿನೇ ಮ್ಯಾಕ್ಸಿಮಮ್ ಇದ್ರಲ್ಲಿ ಓಡಾಡೋದು, ರಸ್ತೆಯಲ್ಲಿ ಓಡಾಡೋದು. ಈಗಲೂ ಅವ್ರಿಗೆ ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ಇದು ಒಂದು ರಸ್ತೆ. ಈ ರಸ್ತೆ ಸುಗದೊಡ್ಡಿ ಗ್ರಾಮ, ನಾಗಮಂಗಲ ಗ್ರಾಮ, ಪುಲೇಬಳ್ಳಿ, ವಜ್ರನಾಗೇನಹಳ್ಳಿ, ಚಿಕ್ಕಗುಟ್ಟಹಳ್ಳಿ, ಅಪ್ಟೂರು, ರಾಗಮಾನಘಟ್ಟ, ಈ ರಾಗಮಾನಘಟ್ಟವರೆಗೂ ಕೆಬೈಪಲ್ಲಿಂದ ರಸ್ತೆಯಿಂದ ಇಲ್ಲಿವರೆಗೂ ಇದು ಡೆವಲಪ್ ಆಗ್ತದೆ. ತುಂಬಾ ಒಳ್ಳೆ ಕೆಲಸ. ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗ ಮುಳಬಾಗಿಲು ತಾಲೂಕಿನಲ್ಲಿ ಯಾವ ರಸ್ತೆಗಳಿಂದ ಯಾವ ರಸ್ತೆಗೆ ಕನೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೊಂದು ಜ್ಞಾನ ಇತ್ತು. ಯಾಕಂದ್ರೆ ಅವರು ಕಾಲ್ನಡಿಗೆಯಲ್ಲೇ ಓಡಾಡ್ತಾ ಇದ್ರು. ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಪ್ರತಿ ಎಲೆಕ್ಷನ್ ಬಂದ್ರು ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ರು. ಆಲಂಗೂರಿಂದ ಹಿಡಿದು ಒಡ್ಡಳ್ಳಿ ಕ್ರಾಸ್ ಇಂದ ಹಿಡಿದು ಆಲಂಗೂರ್ ಒಳಗೆ ಬಂದು ಈಗ ಬಂದು ಇದೇ ತರ ನಮ್ಮ ಯಾವ್ದು ಎರ್ಜಿನಹಳ್ಳಿ, ನಮ್ಮ ಅಗಸೆಟ್ಟಹಳ್ಳಿ, ಎರ್ಜಿನಹಳ್ಳಿ, ಮಲ್ನಾಯಕಹಳ್ಳಿ ರಸ್ತೆಗೆ ಅದನ್ನ ಇದು ಮಾಡ್ಕೊಟ್ಟಿದ್ದಾರೆ. ನಂಗ್ಲಿಯಿಂದ ಪುಲಿಯೊಬ್ರೆಡ್ಡಿ ಹಳ್ಳಿವರೆಗೂ ಆ ರಸ್ತೆನೂ ಮಾಡಿ ಅಲ್ಲಿಂದ ಈ ಚಿಕ್ಕಗುಟ್ಟಹಳ್ಳಿ ಮೇಲೆ ಮಾಡಿದ್ದು ಅವ್ರು ಇದರಲ್ಲಿ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದು. ಪ್ರತಿ ಒಂದು ರಸ್ತೆಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿರುವಂತರು ಆ ಕೀರ್ತಿ ಏನಾದ್ರೂ ಇದ್ರೆ ಜನತಾ ದಳದ ಆಲಂಗೂರು ಶ್ರೀನಿವಾಸ್ ಅವ್ರಿಗೆ ಹೋಗ್ಬೇಕಾಗಿದೆ. ಅವತ್ತು ಈ ದಿನ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಅದೇ ಸಮೃದ್ಧಿ ಮಂಜುನಾಥ್ ಅವರು. ಈಗಲೂ ಅವರು 2 ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡ್ಬಂದು ನಿಮಗೆ ಇದೊಂದು 5.3 ಕಿಲೋಮೀಟರ್ ರಸ್ತೆ ಹಾಕೊಂಡ್ ಬಂದಿದ್ದಾರೆ. ಇನ್ನ ಸುಮಾರು ಹಲವಾರು ಕೆಲಸಗಳು ಮಾಡಕ್ ಅವ್ರಿಗೆ ಶಕ್ತಿ ಇದೆ. ಆ ದೇವ್ರು ಇನ್ನ ಒಂದು ಒಳ್ಳೆ ಶಕ್ತಿ ಕೊಟ್ಟು ಮಾಡ್ಲಿ ಅಂತ ಅವ್ರನ್ನ ಇನ್ನ ಒಂದು ಕೇಳ್ತಾ, ಇನ್ನ ಸುಮಾರು ನಮ್ಮ ಪಿಜಗೊಂಡಹಳ್ಳಿ ಪಂಚಾಯತಿ ನಿಮಗೆ ನಿಮ್ಮ ಎಲೆಕ್ಷನ್ ನಲ್ಲಿ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟರು ಅಂತ ಪಂಚಾಯತಿ ಅಂತ ಕೂಡ ಎಲ್ರಿಗೂ ಗೊತ್ತಿದೆ. ಆ ಪಿಜಗೊಂಡಹಳ್ಳಿ ಪಂಚಾಯತಿಯಲ್ಲಿ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟಿದ್ದೀವಿ. ಇನ್ನ ದಯವಿಟ್ಟು ಇನ್ನು ಪಿಜಗೊಂಡಹಳ್ಳಿ ಪಂಚಾಯತಿಲಿ ಇನ್ನ ಹಲವಾರು ಕೆಲಸಗಳು ಇದಾವೆ. ಅದನ್ನೆಲ್ಲ ಒಂದೊಂದೇ ಸಾಕಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದೆರಡು ಮಾತಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿದ್ರೆ ನಿಮಗೆಲ್ಲ ಹೊಂದಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.